ಹುಬ್ಬಳ್ಳಿಯ ಆಸಾರ್ ಹೊಂಡ ಪ್ರದೇಶದಲ್ಲಿರುವ ಐತಿಹಾಸಿಕ ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಹಾಗೂ ಪುಷ್ಕರಣಿಯ ಪುನರುಜ್ಜೀವನ ಕಾಮಗಾರಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದ್ದಾರೆ. ಕಾಮಗಾರಿಯ ವೇಳೆ ಅಕ್ರಮಗಳಾಗಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪುಷ್ಕರಣಿ ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಪ್ರಮುಖರಿಂದ ಮಾಹಿತಿ ಪಡೆದರು. ಈ ವೇಳೆ ಸಚಿವರು ದೇವಸ್ಥಾನದ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯೊಳಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ರಸ್ತೆ ನಿರ್ಮಿಸಿರುವುದು ಪುರಾತತ್ವ ಸಂರಕ್ಷಣಾ ಕಾಯ್ದೆಯ ನೇರ ಉಲ್ಲಂಘನೆಯಾಗಿದೆ. ಪುರಾತನ ಹಾಗೂ ರಕ್ಷಿತ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ನಿರ್ಮಾಣ ಅಥವಾ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಂತಿಲ್ಲ. ಹೀಗಿದ್ದರೂ ಪಾಲಿಕೆಯು ರಸ್ತೆ ನಿರ್ಮಾಣ ಮಾಡಿರುವುದು ಖಂಡನೀಯ. ಸ್ಥಳದಲ್ಲಿ ಪುಷ್ಕರಣಿ ಅಸ್ತಿತ್ವದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ತಕ್ಷಣವೇ ಸಮಗ್ರ ವೈಜ್ಞಾನಿಕ ಉತ್ಖನನ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಯಾಕಂದ್ರೆ ಮೇಲಿನಿಂದನೂ ಅದೇ ನಡೀತಾ ಇದೆ. ತುಷ್ಟೀಕರಣದ ಪರಾಕಾಷ್ಠೆ. ಇಲ್ಲಿ ಬಹುಸಂಖ್ಯಾತ ಜನರ ಭಾವನೆಗಳಿಗೆ ಗಾಳಿಗೆ ತೂರಿ ಕಾರ್ಪೊರೇಷನ್ನದ ಇಲ್ಲಿನ ಅಧಿಕಾರಿಗಳ ತಪ್ಪಿನಿಂದಾಗಿ ಸ್ಯಾಂಕ್ಷನ್ ಕೊಟ್ಟಾರ ಮತ್ತು ಆರ್ಕಿಯಾಲಜಿಕಲ್ ಅವರು ಅಳಿಲಿಕ್ಕೆ ಬಂದಾಗ ಪೊಲೀಸರು ಕೊಡಬೇಕಾದಂಥ ಪ್ರೊಟೆಕ್ಷನ್ನು ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥದ್ದು ನನಗೆ ಬಂದಿರುವಂಥ ಮಾಹಿತಿ. ಇದು ಬಹಳ ತಪ್ಪು ಮಾಡಿದ್ದಾರೆ.